ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ನಂದು ಲಾಸ್ಟ್ ವಿಡಿಯೋ ರೈಟ್ ಥಿಂಕಿಂಗ್ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಕಲ್ತ್ಕೊಂಡ್ರಾ ಎಲ್ಲ ಹೇಗೆ ಯೋಚನೆ ಮಾಡಬೇಕು ಅಂತ ಒಂದು ವಿಧಾನನ. ಹಾಗಾದರೆ ನಿಮ್ಮ ಜೀವನದಲ್ಲಿ ಬರೋ 90% ಪ್ರಾಬ್ಲಮ್ಸನ್ನ ನೀವು ಯೋಚನೆಯಲ್ಲೇ ನಿರ್ಮೂಲನೆ ಮಾಡಿಬಿಡ್ಬೋದು. ಆ ವಿಡಿಯೋದಲ್ಲಿ ನೋಡಿದಿದ್ರೆ ಮತ್ತು ಹೇಗೆ ಯೋಚನೆ ಮಾಡಬೇಕು ಅಂತ ನಿಮಗೆಲ್ಲ ಗೊತ್ತಾಗ್ತಾಯಿತ್ತು. ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ಮತ್ತು ತುಂಬ ಚೆನ್ನಾಗಿರೋ ಒಂದು ಟಾಪಿಕ್ ಜೊತೆ ಬಂದಿದ್ದೀನಿ ನಾನು. ಅದ್ರ ಬಗ್ಗೆ ಎಲ್ಲರೂ ಚರ್ಚೆ ಮಾಡೋಣ, ನೀವೆಲ್ಲ ಫ್ರೀ ಆಗಿದ್ದರೆ ಓಕೆನಾ. ಅದೇನಂತ ಅಂದರೆ, ಈಗಿನ ಜನ್ರೇಷನಲ್ಲೆಲ್ಲ ಬರ್ತದೆ ಅಫರ್ಮೇಷನು, ಮ್ಯಾನಿಫೆಸ್ಟೇಷನು. ಏನಿದೆಲ್ಲ ಅಫರ್ಮೇಷನು, ಮ್ಯಾನಿಫೆಸ್ಟೇಷನ್ ಎಲ್ಲ ಏನಿದೆಲ್ಲ ಯಾರಾದರೂ ಹೇಳ್ತೀರಾ? ನಿಮಗೆ ಯಾರಿಗಾರು ಗೊತ್ತಾ ಇದೆಲ್ಲ ಅಂತ? ಕೆಲವರು ಇದನ್ನು ಪಾಲಿಸ್ತಾ ಇದ್ದೀರಾ, ಅಂದರೆ ಡೈಲಿ ರೂಟೀನಲ್ಲಿ ಅದನ್ನು ಒಂದು ಕೆಲಸ ಥರ ಮಾಡ್ಕೊಂಬಿಟ್ಟಿದ್ದೀರ. ಇನ್ನು ಕೆಲವರು ಇದೆಲ್ಲ ನಿಜಾನಾ, ಇದು ನಂಬೋದಾ, ಇದೇ ಕನ್ಫ್ಯೂಷನಲ್ಲಿ ಬಂದುಬಿಟ್ಟಿದ್ದೀರಾ ಅಲ್ವಾ ಎಷ್ಟು ದಿನ. ಮತ್ತು ಏನು ಡಿಸೈಡ್ ಮಾಡಿದ್ರಿ? ಕನ್ಫ್ಯೂಷನಲ್ಲಿ ಇರೋರಿಗೆಲ್ಲ ನನ್ನ ಕ್ವೆಶನ್, ಏನು ಡಿಸೈಡ್ ಮಾಡಿದ್ರಿ? ಮಾಡ್ಬೋದಾ ಬೇಡವಾ? ನಿಮ್ಮ ಸೋಂಬೇರಿತನ ಅಡ್ಡ ಬರ್ತಾ ಇದೆಯಾ ಮಾಡೋದಕ್ಕೆ? ಇನ್ನೂ ಕೆಲವ್ರು ನಂಬಕ್ಕೆ ಹೋಗೋದಿಲ್ಲ, ಅವರು ಅಷ್ಟು ಬ್ಯುಸಿಯಾಗಿ ಹೋಗಿರ್ತಾರೆ ಜೀವನದಲ್ಲಿ. ಅಂದರೆ ಏನು ವಿಚಾರನೂ ಆ್ಯಕ್ಸೆಪ್ಟ್ ಮಾಡೋದಕ್ಕೂ ಭಯ ಅವರಿಗೆ. ಭಯ ಅನ್ನೋದಕ್ಕಿಂತ ಅವ್ರಿಗೆ ಟೈಮ್ ಸಿಗೋದಿಲ್ಲ. ಮತ್ತು ಇನ್ನೂ ಕೆಲವರು ಅಂತೂ ಬರೀ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತಾರಲ್ಲ ಇನ್ಸ್ಟಾಗ್ರಾಮೆಲ್ಲ, ಆ ಥರದ್ದು ಯಾವುದೋ ಒಂದು ವಿಚಾರನ ಗೊತ್ತು ಎಲ್ಲ ಗೊತ್ತಿರುತ್ತೆ, ಎಲ್ಲರಿಗೂ ಎಲ್ಲ ವಿಚಾರ ಗೊತ್ತಿರುತ್ತೆ. ಬಟ್ ಅದನ್ನು ಎಷ್ಟು ಜನ ಅವ್ರ ಲೈಫಲ್ಲಿ ಅಳವಡಿಸ್ಕೊಳ್ತಾರೆ ಅನ್ನೋದು ಮುಖ್ಯ. ಅಳವಡಿಸ್ಕೊಂಡ್ರೆ ಆಗಷ್ಟೇ ತಾನೇ ಗೊತ್ತಾಗುತ್ತೆ ನಿಮಗೆ ಸರಿ ಯಾವುದು ತಪ್ಪು ಯಾವುದು ಅಂತ. ನಾವು ಇವಾಗ ಅಡುಗೆನ ಟೇಸ್ಟ್ ಮಾಡ್ದಿರೇ ಇದ್ದರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅದು ರುಚಿ? ಸ್ವಲ್ಪನಾದರೂ ಟೇಸ್ಟ್ ಮಾಡಬೇಕಲ್ವಾ, ಹೇಗಿದೆ ಇದ್ರದ್ದು ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ, ಇನ್ನೂ ಸ್ವಲ್ಪ ಹಾಕಬೇಕಾ? ಇನ್ನು ಕೆಲವು ಜನ ಏನಾಗ್ತಾರೆ, ಉಪ್ಪು ಸರಿಗಿಲ್ಲ ಅಂತ ಉಪ್ಪು ಹಾಕ್ಕೊಂಡು ತಿನ್ನೋರು ಇದ್ದಾರೆ. ಇನ್ನು ಕೆಲವು ಜನ ಖಾರ ಜಾಸ್ತಿ ಆಗುತ್ತೋ ಸ್ವೀಟ್ ಜೊತೆ ತಿನ್ನೋರು ಇದ್ದಾರೆ ಅಲ್ವಾ. ಎಲ್ಲ ಥರದ ಜನರು ಇದ್ದಾರೆ. ಹಾಗೆಯೇ ಈ ಅಫರ್ಮೇಷನ್, ಮ್ಯಾನಿಫೆಸ್ಟೇಷನ್ ಒಂದ್ಸಲ ನಂಬಿಡಿ, ನಂಬಕ್ಕೇನಂತೆ, ನಂಬಿ ಒಂದ್ಸಲ ಮಾಡಿ. ಹೇಗೆ ಮಾಡಬೇಕು ಅಫರ್ಮೇಷನ್, ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅದನ್ನೆಲ್ಲ ತಿಳ್ಕೊಳ್ಳಿ. ತುಂಬ ವೀಡಿಯೋಸ್ ಬರ್ತಾ ಇದ್ದಾರೆ, ನನ್ನ ವೀಡಿಯೋದಲ್ಲೂ ನಾನು ಬಿಟ್ಟಿದ್ದೀನಿ ಹೇಗೆ ಮಾಡಬೇಕು ಇದು ಅಫರ್ಮೇಷನ್, ಮ್ಯಾನಿಫೆಸ್ಟೇಷನ್ ಎಲ್ಲ. ಗೊತ್ತಿಲ್ಲದಿರೋರು ಅದನ್ನು ಸರ್ಚ್ ಮಾಡಿ, ಸಿಗುತ್ತೆ. ತುಂಬ ಜನ ತುಂಬ ಅವ್ರವ್ರದ್ದೇ ವಿಧಾನದಲ್ಲಿ ಎಲ್ಲ ಹೇಳಿದ್ದಾರೆ. ಅವ್ರು ಹೇಳಿರೋದನ್ನು ಪಾಲಿಸಿದ್ರೆ ಸ್ಟಾರ್ಟಿಂಗು ಮಕ್ಕಳಿಗೆ ಈ ಪ್ಲೇ ಹೋಮ್ಗೆ ಹೋಗಿದ ತಕ್ಷಣ ಯಾರು ಬೋರ್ಡ್ ಮೇಲೆ ಬರೆದ್ಬಿಟ್ಟು ವಾಟ್ ಈಸ್ ಯುವರ್ ನೇಮ್ ಅಂತ ಮ್ಯಾಮ್ ಯಾರು ಬರೆಯೋದಿಲ್ಲ ಪ್ಲೇ ಹೋಮ್ ಮಕ್ಕಳಿಗೆ. ಫಸ್ಟು ಹೇಳ್ಕೊಡ್ತಾರೆ, ಈ ಥರ ಯಾರಾದರೂ ಕೇಳಿದರೆ ಈ ಥರ ಹೇಳಬೇಕು, ಮತ್ತು ನಿಮ್ಮ ಹೆಸರು ಒಂದೊಂದೇ ಸ್ಪೆಲ್ಲಿಂಗ್ ಈ ಥರ ಹೀಗೆ ಬರಬೇಕು, ಎ ಹೀಗೆ, ಬಿ ಹೀಗೆ, ಈ ಥರ. ಸೊ ಟೀಚರ್ ಏನು ಹೇಳ್ಕೊಡ್ತಾರೋ ಮಕ್ಕಳು ಅಷ್ಟೇ ಕೇಳೋದು. ನೀವು ಮನೆಯಲ್ಲಿ ಡಿಫ್ರೆಂಟ್ ವೇಲಿ ನೀವು ತಿಳಿಸಿ ಹೇಳಿ, ಇಲ್ಲ ಇದು ಈ ಥರ ಅಲ್ಲ ನೀನು ಅವ್ರು ಮ್ಯಾಮ್ ಏನು ಹೇಳಿರ್ತಾರೋ ಅದೇ ಕರೆಕ್ಟು, ಆ ಥರ ನಂಬಬೇಕು. ಎಕ್ಸೆಪ್ಟ್ ಏನು ಹೇಳ್ತಾರೋ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಬಿಡಿ. ಸರಿ ತಪ್ಪು ನಿಮ್ಗೆ ಯಾಕೆ, ಅವ್ರ ವೇಲ್ ಅವ್ರು ಹೇಳ್ಕೊಟ್ಟಿದ್ದಾರೆ, ನಿಮಗೆ ಗೊತ್ತಿರೋ ವೇಲ್ ನೀವು ಹೇಳ್ತಿದ್ದೀರ. ಆದರೆ ಮಗು ಕಲಿಯೋದಷ್ಟೇ ಮುಖ್ಯ ಅಲ್ವಾ. ನೀವು ಅಷ್ಟೇ, ತುಂಬ ಜನ ಅವ್ರವ್ರ ವಿಧಾನದಲ್ಲಿ ಹೇಳಿರ್ತಾರೆ. ನೀವು ಅದೇನು ಅಂತ ಅರ್ಥ ಮಾಡಿಕೊಂಡು ಅದನ್ನು ಕಲಿತ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಅಷ್ಟೇ ಮುಖ್ಯ. ಒಂದು ಸಾರಿ ನೀವೆಲ್ಲ ಅದನ್ನು ಪ್ರಯತ್ನ ಮಾಡಿ 100% ವರ್ಕ್ ಆಗುತ್ತೆ. ಯಾಕಂದರೆ ಅನುಭವಿಸಿದವ್ರು ಅಷ್ಟೇ ಹೇಳೋಕ್ಕೆ ಈ ಥರ ಎಲ್ಲ ಸಾಧ್ಯ. ಏನೂ ಗೊತ್ತಿಲ್ಲಪ್ಪ ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ ಅನ್ನೋರು ಹೇಗೆ ಬಂದು ಹೇಳೋಕ್ಕೆ ಸಾಧ್ಯ ನಿಮ್ಮ ಮುಂದೆ? ನೀವು ಮಾಡಿ ನೋಡು ಅಥವಾ ನೀವು ಇನ್ನೊಂದು ವಿಧಾನ ಏನಂತ ಹೇಳಿದ್ರೆ, ತುಂಬ ಈ ಥರ ಧ್ಯಾನ ಅವರೇ ಅವಲೋಕನ ಮಾಡ್ತಾರೆ ಅನ್ನೋದು ಗೊತ್ತಲ್ವಾ. ಸೊ ಆ ಥರ ಮಾಡ್ಕೊಂಡು ಬಂದರೆ ಜನ ನಿಜ ಹೇಳ್ತಿದ್ದಾರಾ ಸುಳ್ಳು ಹೇಳ್ತಿದ್ದಾರಾ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅವ್ರ ವೇ ಆಫ್ ಟಾಕಿಂಗಲ್ಲಿ. ಅದು ಹೇಗೆ ಸಾಧ್ಯ? ಫಸ್ಟು ನೀವು ಆ ಥರ ನಿಮ್ಮ ಮನಸ್ಥಿತಿನ ಅಳವಡಿಸ್ಕೋಬೇಕು. ಯಾರಾದರೂ ಏನಾದರೂ ಹೇಳ್ತಿದ್ದಾರೆ ಅಂದರೆ ಫಸ್ಟು ಕೇಳಿ, ಸರಿನಾ ತಪ್ಪಾ, ನಿಜನಾ ಸುಳ್ಳ, ಅಥವಾ ಆ ವ್ಯಕ್ತಿ ಬಗ್ಗೆ ಏನಾದರೂ ಡಿಸಿಷನ್ ಕೊಡೋದಾದ್ರೆ ಸೆಕೆಂಡರಿ. ಫಸ್ಟು ಆ ವಿಚಾರನ ಒಪ್ಕೊಳ್ಬೇಕು, ಹೌದು ಓಕೆ. ಆಮೇಲೆ ನಮ್ಮ ಮೈಂಡ್ ಅಷ್ಟು ಈಸಿಯಾಗಿ ಏನೂ ನಮ್ಮ ಒಳಗಡೆ ಹಾಕಕ್ಕೆ ಬಿಡೋದಿಲ್ಲ, ಅದು ಫಿಲ್ಟರ್ ಮಾಡುತ್ತೆ. ಸೊ 2 ಕ್ವೆಶನು, ಒಂದು ವಿಚಾರಕ್ಕೆ
2 ಕ್ವೆಶ್ಚನ್ ಬಂದಿರುತ್ತೆ. ಎಲ್ಲರಿಗೂ ಆಗಿರುತ್ತೆ ಈ ಅನುಭವ. ಇದು ಸರಿನಾ ತಪ್ಪಾ, ತೊಗೊಳ್ಳೋದಾ ಬೇಡವಾ? ಓಕೆ, ತೊಗೊಂಡ್ರೆ ಏನಾಗುತ್ತೆ, ನೆಕ್ಸ್ಟ್ ಕ್ವೆಶ್ಚನ್ ರೆಡಿ ಇರುತ್ತೆ ಮೈಂಡಲ್ಲಿ. ಈ ಥರ ಮಾಡ್ಬೋದಾ, ನಿನ್ನ ಲೈಫ್ ಸ್ಟೈಲ್ ಹೆಂಗಿದೆ, ಈಗ ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ, ನಿನಗೆ ಮಾಮೂಲಿ ಬೆಳಗ್ಗೆಯಿಂದ ತನ್ನ ದಿನಚರಿ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ, ಇದಕ್ಕೆ ಎಲ್ಲಿಂದ ಟೈಮ್ ಕೊಡ್ತೀಯಾ? ಇನ್ನೊಂದು ಮನಸ್ಸು ಹೇಳ್ತಾ ಇರುತ್ತೆ, ಮಾಡು, ನಿನ್ನ ಹತ್ರ 24 hours ಇದೆ, 60 ಮಿನಿಟ್ಸ್ ಇದ್ದಾವೆ, 1 ನಿಮಿಷ ಸಾಕು ನೀವು ಮೆಡಿಟೇಷನ್ ಮಾಡಿ ಅಫರ್ಮೇಷನ್ ಮಾಡೋದಕ್ಕೆ. ಆ ಥರ ಹೇಳುತ್ತೆ ಮನಸ್ಸು. ಆಯ್ಕೆ ನಮ್ಮದು, ಯಾವ್ದು ತೊಗೋಬೇಕು ಯಾವ್ದು ಬೇಡ. ಈಸಿಯಾಗಿ ನಾವೆಲ್ಲ ಬೇಡ ಬಿಡು, ಅಯ್ಯೋ ಅಷ್ಟು ಟೈಮಿಲ್ಲ ಅಷ್ಟೇ, ಓಕೆ 1 ದಿನ ಓಕೆ, 2 ದಿನ ಓಕೆ, 3 ದಿನ ಓಕೆ, 1 ವೀಕ್ ತೊಗೊಳ್ತೀರಾ, ಟೈಮ್ ತೊಗೊಳ್ಳಿ, ಬಟ್ ಮಾಡಿ, ಪುರ್ಸೊತ್ತು ಮಾಡಿಕೊಡಿ, ಬೇಗ ಎದ್ದೇಳಿ, ಅಫರ್ಮೇಷನ್ಗಂತಲೇ ಬೇಗ ಟೈಮ್ ಕೊಡಿ. ನಿಮ್ಮ ಜೀವನದಲ್ಲಿ ನಿಮ್ಮ ನಿದ್ದೆನ 1/4 ಅವರ್ ಕಮ್ಮಿ ಮಾಡಿಬಿಟ್ಟು ಅಫರ್ಮೇಷನಿಗೆ ಟೈಮ್ ಕೊಡಿ. ತುಂಬ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸ್ಟಾರ್ಟು ರನ್ನಿಂಗ್. ಬೆಳಿಗ್ಗೆ ಎದ್ದ ತಕ್ಷಣ ಓಡು, ಸ್ನಾನ ಮಾಡು, ಲಂಚ್ ಮಾಡು, ಬ್ರೇಕ್ಫಾಸ್ಟ್ ಮಾಡು, ರೆಡಿ ಮಾಡ್ಕೊ, ಅವ್ರನ್ನ ನೋಡು ಇವ್ರನ್ನ ನೋಡು, ತಿರ್ಗಾ ಮನೆಯಿಂದ ಆಚೆ ಹೋದರೆ ಅಲ್ಲಿ ಸಿಗ್ನಲ್ ಬಿಡ್ತಾ ಆಫೀಸ್ಗೆ ಹೋಗಬೇಕು, ಲಾಗಿನ್ ಟೈಮು, ತಿರ್ಗಾ ಎಕ್ಸಿಟ್ ಟೈಮು, ಏನು ಮಾಡಬೇಕು, ಏನು ತೊಗೋಬೇಕು, ಹೀಗೆ ರನ್ ಆಗ್ತಾನೇ ಇರುತ್ತೆ ಲೈಫು. 1 ನಿಮಿಷ ನಿಲ್ಲಿಸ್ಬಿಟ್ಟು ಈ ಅಫರ್ಮೇಷನ್ಗೆ ಟೈಮ್ ಕೊಡಿ. ಆ ಥರ ನಿಮ್ಮದು ಯೋಚನೆ ಇಲ್ದಿರೋ ರನ್ನಿಂಗ್ಸ್ಗೆಲ್ಲ ಫುಲ್ ಸ್ಟಾಪ್ ಆಗುತ್ತೆ. ಅದು ನಿಮಗೆ ಗೈಡ್ ಮಾಡುತ್ತೆ, ಯಾವಾಗ ನೀವು ಯಾಕೆ ರನ್ ಹೌದು, ನಿಮ್ಮ ವೇಲ ಕರೆಕ್ಟು, ಕೆಲ್ಸಕ್ಕೆ ಹೋಗಬೇಕು, ತಿಂಡಿ ತಿನ್ನಬೇಕು, ಊಟ ಮಾಡಿ, ಹೌದು, ಒಂದು ವಿಧಾನ ಬೇಕಲ್ವ ಎಲ್ಲದಕ್ಕೂ. ಇರುವೆಗಳು ಒಬ್ಬೊಬ್ಬರೇ ಯಾವತ್ತೂ ಹೋಗಿ ಊಟ ಮಾಡೋದಿಲ್ಲ, ಎಲ್ಲರಿಗೂ ಗೊತ್ತು ಈ ವಿಚಾರ, ಆದರೂ ಹೇಳ್ತಿದ್ದೀನಿ. ಯಾವ ಇರುವೆನೂ ಒಂದೇ ಹೋಗಿ ಊಟ ಮಾಡೋದಿಲ್ಲ, ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗ್ಬೇಕಾದ್ರೆ ಹೆಂಗೋಗುತ್ತೆ ಇರುವೆಗಳು, ಲೈನಾಗಿ ಒಂದರಿಂದ ಒಂದು ಯಾರೋ ಲೈನ್ ಹಾಕ್ತಾಯಿದ್ದಾರೆ ಅಲ್ಲಿ ಅಂತ ಅನಿಸ್ಬೇಕು. ಅದು ಸಿಸ್ಟಮ್. ನಾವು ಅಷ್ಟೇ ದಿನ ಮಾಡೋ ಕೆಲಸನ ಸಿಸ್ಟಮಾಗಿ ಮಾಡಿಬಿಟ್ರೆ ಎಷ್ಟು ಟೈಮ್ ಸೇವ್ ಮಾಡ್ಬೋದು ಗೊತ್ತಾ ನಿಮಗೆಲ್ಲ? ಟೈಮ್ ಜೊತೆ ನಮ್ಮ ಮನಿನೂ ಸೇವ್ ಮಾಡ್ಬೋದು, ಮತ್ತು ಎನರ್ಜಿ, ಬೆಲೆ ಕಟ್ಟಕ್ಕಾಗದೇ ಇರೋ ಎನರ್ಜಿ ಸೇವ್ ಮಾಡ್ಬೋದು, ಇನ್ನರ್ ಮತ್ತು ಔಟರ್. ನಾವು ಒಳಗಿನ ಶಕ್ತಿನ ಎಷ್ಟು ಸೇವ್ ಮಾಡ್ಕೊಳ್ತೀವೋ ಅಷ್ಟು ಬೆಳಿತೀವಿ. ಆಚೆ ಕತ್ತೆ ದುಡಿದ್ರೂ ಒಳಗಡೆ ಇರೋ ಶಕ್ತಿನ ನೀವು ಯೂಸ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ಕಡೆ ಈ ಶಕ್ತಿನೂ ಹಾಳಾಗ್ತಾ ಇರುತ್ತೆ, ಆ ಕಡೆ ದೈಹಿಕ ಶಕ್ತಿನೂ ಹಾಳಾಗ್ತಾ ಇರುತ್ತೆ. 1 ನಿಮಿಷ ಒಳಗಡೆ ಮನಸ್ಸಿನಲ್ಲಿರೋ ಶಕ್ತಿನ ಯೂಸ್ ಮಾಡ್ಕೊಂಡು ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 2 ಸೇವ್ ಮಾಡ್ಬೋದು. ಒಂದೇ ದಿನದಲ್ಲಿ ನೀವೇನು ಕೆಲಸ ಮಾಡ್ತಿದ್ರೋ ಅದಕ್ಕೆ ಡಬಲ್, ತ್ರಿಬಲ್ ಅಷ್ಟು ಎಫರ್ಟ್ ಕೊಡುತ್ತೆ. ಅಷ್ಟು ಎಫರ್ಟಿಂದ ನೀವು ಅಫರ್ಮೇಷನ್ ಮಾಡಬೇಕು. ಹೇಳ್ತಿದ್ದಾರೆ ಏನೋ ಅಫರ್ಮೇಷನ್ ಮ್ಯಾನಿಫೆಸ್ಟೇಷನ್, ಆಯ್ತಪ್ಪ, ಬೆಳಿಗ್ಗೆ ಎದ್ದೋಳು 4 ಗಂಟೆಗೆ, 4:15 ಎದ್ಬಿಟ್ಟು ಹೋಗಲಿ ಸೂರ್ಯ ಮುಂದೆ ನಿಂತ್ಕೊ. ಹೇಗೆ ಅಫರ್ಮೇಷನ್? ಇವತ್ತು ನಾನು ಬೇಗ ಎದ್ದೆ, ಇವತ್ತು ನಾನು ಎಷ್ಟು ದುಡಿಬೇಕು ಅಂದ್ಕೊಂಡಿದ್ದೆ, ಅಥವಾ ಕೆಲ್ಸಕ್ಕೆ ಹೋಗೋರಾದರೆ ಇವತ್ತು ಬಾಸ್ ಹತ್ರ ಉಗ್ಗಿಸ್ಕೊಳ್ಳಲ್ಲ ನಾನು ಈ ಥರ ಇರ್ತೀನಿ, ಆ ಥರ. ಸ್ಟ್ರಾಂಗ್ ಆಗಿರಬೇಕು ನಿಮ್ಮ ಅಫರ್ಮೇಷನ್, ಯಾವಾಗಲೂ ತುಂಬ ಸ್ಟ್ರಾಂಗ್ ಆಗಿರಬೇಕು. ನಿಮಗೇನು ಬೇಕು ಅಂತ ಫಸ್ಟ್ ನಿಮಗೆ ಗೊತ್ತಿರಬೇಕು, ಆಮೇಲೆ ನೀವು ಬೇರೆಯವ್ರನ್ನ ಕೇಳಬೇಕು, ಯೂನಿವರ್ಸ್ನ. ಫಸ್ಟು ನೀವು ತಿಳ್ಕೊಳ್ಳಿ ನಿಮಗೇನು ಬೇಕು ಅಂತ. ಈ ಜೀವನದಲ್ಲಿ ಓಡ್ತಾ ಇರ್ತೀರಲ್ಲ, ಏನಕ್ಕೆ ಓಡ್ತಿದ್ದೀರ ಅಂತ ಫಸ್ಟ್ ತಿಳ್ಕೊಳ್ಳಿ. ಅದಾದಮೇಲೆ ಏನು ಬೇಕು ನಿಮಗೆ, ನೀವಿಷ್ಟು ಕೆಲಸ ಮಾಡಿ ಏನು ಸಂಪಾದನೆ ಮಾಡಬೇಕು ಅಂದಿರ್ತೀರೋ, ಮನೆ, ಆಸ್ತಿ, ಹೆಂಡತಿ, ಮಕ್ಕಳು, ಏನು ಬೇಕು ಫಸ್ಟ್ ಕ್ಲಾರಿಟಿ ಇರಲಿ ನಿಮ್ಮದು ಆಸೆ ಬಗ್ಗೆ. ಇಲ್ಲಪ್ಪ ಎದ್ರೆ ನಾವು ಹೋಗಬೇಕು, ಎಲ್ಲ ಪ್ರಾಣಿಗಳು ಅದೇ ಕೆಲಸ ಅಲ್ವೇ ಮಾಡ್ತಿರೋದು. ಪ್ರಾಣಿಗಳಿಗೂ ನಿಮಗೂ ಏನು ವ್ಯತ್ಯಾಸ? ಮನುಷ್ಯ ಆದಮೇಲೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕಲ್ವಾ, ಏನಕ್ಕೆ ಈ ಥರ ಮಾಡ್ತಿದ್ದೀನಿ ನಾನು, ಇದು ಸರಿನಾ? ಎಲ್ಲರೂ ಮಾಡ್ತಿರೋ ಕೆಲಸ ಪರ್ಫೆಕ್ಟ್, ನಿಜ, ನಾನು ಯಾವುದು ತಪ್ಪು ಅಂತ ಹೇಳಲ್ಲ. ಅವ್ರವ್ರ ದಿನಚರಿಯಲ್ಲಿ ಅವ್ರಿಗೆ ಸಿಕ್ಕಿರೋ ಕೆಲಸಗಳನ್ನ ಮಾಡಿಕೊಂಡು ಖುಷಿಯಾಗಿದ್ದೀರಾ, ನಿಜ. ಆದರೆ ನಾನು ಹೇಳ್ತಾ ಇರೋದು ಸಿಸ್ಟಮ್ಯಾಟಿಕ್ಕಾಗಿ ಮಾಡಿ, ಎಲ್ಲದಕ್ಕೂ ಲೆಕ್ಕ ಬರೆದಿಡಿ. ಈ ಟೈಮಿಂಗ್ಸಿಂದ ಈ ಟೈಮಿಂಗ್ಸ್ ಈ ಕೆಲಸ ಆಗಬೇಕಂದ್ರೆ ಎಕ್ಸಾಕ್ಟ್ಲಿ ಆಗಲೇಬೇಕು. ಇವಾಗ ನಿಮ್ಮ ಬಾಸ್ ಬಂದು ಈ ವೀಕಲ್ಲಿ ಪ್ರಾಜೆಕ್ಟ್, ಈ ವೀಕ್ ಬೇಡ, ನಾಳೆ ಪ್ರಾಜೆಕ್ಟ್ ರೆಡಿ ಇರಬೇಕು, ಎಷ್ಟು ಗಂಟೆಗೆ ಟೈಮು ಕೊಟ್ಟೋಗಿರ್ತಾರೆ, ಆಗುತ್ತೆ ಅಲ್ವಾ ಅದು ಕೆಲಸ? ಯಾಕಾಗುತ್ತೆ? ಬಾಸ್ ಹೇಳಿದ್ದಾರೆ ಅಂತ. ನಿಮ್ಮ ಮನಸ್ಸನ್ನೇ ಬಾಸ್ ಮಾಡ್ಕೊಳ್ಳಿ, ನಿಮ್ಮ ಬಾಸ್ ನಿಮ್ಮ ಮನಸ್ಸು ಅಂದ್ಕೊಳ್ಳಿ, ಅಥವಾ ನಿಮ್ಮ ಮನಸ್ಸಿನ ಬಾಸ್ ನೀವು ಅಂದ್ಕೊಳ್ಳಿ.
ಹೇಳಿ ನಿಮ್ಮ ಮನಸ್ಸಿಗೆ ಈ ಟೈಮಲ್ಲಿ ಈ ಕೆಲಸ ಆಗಬೇಕು, ಇದನ್ನು ಮಾಡಲೇಬೇಕಂತ. ಅದು ಯಾಕೆ ಮಾಡೋದಿಲ್ವಾ? ಆಮೇಲೆ ಬಂದು ನೀವು ನನಗೆ ಕಮೆಂಟ್ ಮಾಡಿ. ನೀವು ಈ ಥರ ಹೇಳ್ತೀರಾ ಹೀಗೆಲ್ಲ ಮಾಡಿ ಮಾಡಿ ಅಂತ. ಆಗಲಿಲ್ಲ, ನಾನು ಈ ಥರ ಅಂದ್ಕೊಂಡಿದ್ದೆ ಅಂತ ಕಮೆಂಟ್ ಮಾಡಿ. ಎಲ್ಲ ರೋಗಗಳಿಗೂ ಚಿಕಿತ್ಸೆ ಇದೆ, ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಇದೆ. ಬಟ್ ನಮಗೆ ಗೊತ್ತಿರಬೇಕು ಏನು ಪ್ರಾಬ್ಲಮ್, ಯಾವ ರೋಗ ಅಂತ. ಆಗಷ್ಟೇ ನಾವು ಚಿಕಿತ್ಸೆ ಪಡ್ಕೊಳ್ಳೋಕೆ ಸಾಧ್ಯ. ನಮಗೇ ಗೊತ್ತಿಲ್ಲ ಏನಕ್ಕೆ ಆಗ್ತಾಯಿಲ್ಲ, ಏನಕ್ಕೆ ವರ್ಕ್ ಆಗ್ತಿಲ್ಲ. ಪಕ್ಕದಲ್ಲಿರೋರಿಗೆ ಆಗುತ್ತೆ. ಅಲ್ಲೆಲ್ಲೋ ನನ್ನ ಫ್ರೆಂಡ್ಸ್ ಯಾರೋ ದೂರದಿಂದ ಕೂತ್ಕೊಂಡು ನೀನು ಹೇಳಿದೆ ಈ ಥರ ಅಫರ್ಮೇಷನ್ ಮಾಡಬೇಕು ಅವರಿಗಾಗುತ್ತೆ, ನನಗೆ ಯಾಕೆ ಆಗಲ್ಲ? ಎಫರ್ಟ್, ಶ್ರಮ ತುಂಬ ಇಂಪಾರ್ಟೆಂಟ್. ಯಾವುದೇ ಕೆಲಸ ತೊಗೊಳ್ಳಿ, ನೀವು ಒಂದು ಟಿ ವಿ ನೋಡ್ತೀರಾ, ಅದರಲ್ಲೂ ನಿಮ್ಮ ಶ್ರಮ ಇರಬೇಕು. ಎದ್ದು ಹೋಗಿ ಟಿ ವಿ ಸ್ವಿಚ್ ಆನ್ ಮಾಡಿ ರಿಮೋಟ್ ಎತ್ಕೊಂಬಂದು ಕೂರಬೇಕು, ಅದೇ ಶ್ರಮ. ಎಲ್ಲ ಕೆಲಸದಲ್ಲೂ ಶ್ರಮ ವಹಿಸಲೇಬೇಕು. ನೀವು ಅಫರ್ಮೇಷನ್ ಮಾಡಬೇಕು ಅಂದರೆ ಸ್ಟ್ರಾಂಗಾಗಿ ಕೇಳ್ಕೋಬೇಕು ಯೂನಿವರ್ಸ್ಗೆ. ನೀವೇನು ಕೇಳ್ತೀರೋ ಅದು ಸಿಗುತ್ತೆ. ಹಾಗಂತ ಯಾವುದ್ಯಾವುದೋ ಕೆಟ್ಟ ವಿಚಾರಗಳನ್ನೆಲ್ಲ ಬೇಡ್ಕೊಂಡ್ರೆ ಯೂನಿವರ್ಸ್ಗೆ ಗೊತ್ತಿರುತ್ತೆ. ಅವ್ರವ್ರ ಕರ್ಮದ ಆಧಾರದ ಮೇಲೆ ಏನು ಕೊಡಬೇಕು ಅಂತ ಕೊಡುತ್ತೆ. ಒಂದೊಂದು ಕ್ಷಣ ನೀವು ಕೆಟ್ಟದ್ದು ಕೇಳ್ಕೊಂಬಿಡ್ತೀರ ಸ್ಟ್ರಾಂಗಾಗಿ, ಯೂನಿವರ್ಸು ಕೊಟ್ಬಿಡುತ್ತೆ. ಅದ್ರ ಕರ್ಮ ಫಲ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅನುಭವಿಸೋರು ನೀವೇ. ಧರ್ಮ ಮಾರ್ಗದಲ್ಲಿ ಜಗತ್ತಿಗೆ ಒಳ್ಳೆಯದಾಗೋ ಥರ ಯಾರು ಕೇಳ್ಕೊತಾರೋ ಅದು ಬೇಗ ನೆರವೇರುತ್ತೆ. ಬೇರೆಯವ್ರಿಗೆ ಹಾನಿ ಮಾಡ್ದಿರ ನಡೆಯೋದೇ ಜೀವನ. ನಾವು ಹಾಗೇ ನಡಿಬೇಕು. ಯಾರೂ ನಮ್ಮೊಂದಿಗೆ ಬಂದಿಲ್ಲ ಈ ಭೂಮಿಗೆ, ಮತ್ತು ಹೋಗುವಾಗ ಯಾರ ಜೊತೆಲಿ ಹೋಗಲ್ಲ. ಬೇರೆಯವ್ರ ಚಿಂತೆ ನಮಗೆ ಯಾಕೆ? ನಮ್ಮ ಲೈಫಲ್ಲಿ ಅಚೀವ್ ಮಾಡೋವಂಥದ್ದು, ಗೋಲ್ ಮಾಡೋಂಥದ್ದು ತುಂಬ ಇದೆ. ಯಾರೋ ಬೇಗ ಮಾಡ್ತಿದ್ದಾರೆ, ಯಾರೋ ನನಗಿನ್ನ ಮುಂದೆ ಹೋಗ್ತಿದ್ದಾರೆ ಅಂತ ಅವ್ರ ಮೇಲೆ ಹೊಟ್ಟೆ ಕಿಚ್ಚು ಪಟ್ಕೊಂಡು ನಮ್ಮ ಎನರ್ಜಿನ ವೇಸ್ಟ್ ಮಾಡಿಕೊಂಡು ಅವ್ರ ಬಗ್ಗೆ ಏನಕ್ಕೆ ಹಿಂಗಾದ ಇವನು, ಎಲ್ಲಿ ಇವನು ಬೆಳೆದ್ಬಿಟ್ಟ, ಯಾರೋ ಬೆಳೆದ್ರೆ ನಿಮ್ಗೆ ಯಾಕ್ರಿ ಚಿಂತೆ? ನೀವು ಬೆಳೆಯೋದ್ರ ಬಗ್ಗೆ ತಾನೇ ಗಮನ ಕೊಡಬೇಕು. ಹೇಗೆ ಬೆಳಿಬೇಕು, ನಾನು ಈ ಥರ ರೀಚ್ ಆಗಬೇಕು, ಈ ತಿಂಗಳು ಇಷ್ಟ ಆಯಿತು, ಸಂಪಾದನೆ ಆಯಿತು, ಎಲ್ಲ ವೆಚ್ಚ. ಯಾರ್ಯಾರು ಬರೀತಾ ಇದ್ದೀರಾ? ಫಸ್ಟು ನನಗೆ ಎಲ್ಲರ ಹತ್ರ ನಾನು ಇದೊಂದು ವಿಚಾರ ಹೇಳಬೇಕು, ಹಂಚ್ಕೋಬೇಕು ಅನಿಸ್ತು. ಯಾರ್ಯಾರು ತಮ್ಮ ಆದಾಯ ವೆಚ್ಚಗಳನ್ನ ಬರಿತಾ ಇದ್ದೀರಾ ನೋಟ್ಬುಕ್ಕಲ್ಲಿ? ಎಷ್ಟು ಜನ ಬರಿತಾ ಇದ್ದೀರಾ? ಬರಿತಾ ಇಲ್ಲ ಅಂದರೆ ಸ್ಟಾರ್ಟ್ ಮಾಡಿ ಇವತ್ತಿಂದನೇ. ಏನು ಖರ್ಚಾಯಿತು ಇವತ್ತು ಎಷ್ಟು ಅರ್ನಿಂಗ್ಸ್ ಆಯಿತು, ಎಷ್ಟು ಖರ್ಚಾಯಿತು, ಎಷ್ಟು ಎತ್ತಿಡಬೇಕು. ಯಾರು ತಮ್ಮ ದುಡ್ಡಿನ ಬಗ್ಗೆ ಗಮನ ಕೊಡ್ತಾರೋ, ಹೇಗೆ ನಾನು ಕಾಪಾಡ್ಕೋಬೇಕು, ಹೇಗೆ ಮೇಂಟೈನ್ ಮಾಡೋದು ಕಲಿತಾರೋ ಅವರು ಯಾವತ್ತೂ ದುಂದು ವೆಚ್ಚ ಮಾಡೋದಿಲ್ಲ. ಅವ್ರಿಗೆಲ್ಲದರಲ್ಲೂ ಕೌಂಟಿಂಗ್ ಇರುತ್ತೆ. ಇದು ಈ ಥರ ಕೆಲವರು ಅಂತಾರೆ ಲೆಕ್ಕಾಚಾರದ ಬದುಕು. ಹೌದು, ಇದು ಕಲಿಯುಗ. ಲೆಕ್ಕಾಚಾರನೇ ಮಾಡಬೇಕು ಇಲ್ಲಿ. ಒಂದು ನಿಮಿಷ ನಾವು ಬ್ಲೈಂಡಾಗಿ ಯೋಚನೆ ಮಾಡಿ ರಾಂಗ್ ಡೆಸಿಷನ್ ತೊಗೊಂಡ್ರೆ ಅದರಲ್ಲಾಗೋ ಪರಿಣಾಮನ ಬರೀ ನಾವಲ್ಲ, ನಮ್ಮ ಇಡೀ ಕುಟುಂಬ ಅನುಭವಿಸ್ಬೇಕು. ಬರೀ ಮನೆ ಯಜಮಾನ ಮಾತ್ರ ಅಲ್ಲ ಈ ಥರ ನಡ್ಕೋಬೇಕು. ಮನೇಲಿರೋ ಪ್ರತಿಯೊಬ್ಬರು ಒಂದೊಂದು ಮಗುಗೂ ಕಲಿಸ್ಕೊಡಿ ಈ ಥರ ಮಾಡಬೇಕು, ಹಿಂಗಿರಬೇಕು ಅಂತ. ಹೆಂಡತಿ ಆದರೂ ನೋಡ್ಕೋಬೇಕು, ಗಂಡ ಆದರೂ, ಎಲ್ಲರೂ ಅವ್ರವ್ರ ಜೀವನ ಅವ್ರವ್ರು ಜೀವಿಸಲೇಬೇಕು. ಇದು ಕಲಿಯುಗ. ಯಾರು ಕೂತ್ಕೊಂಡು ಅವ್ನು ನೋಡ್ಕೊಳ್ತಾನೆ ಬಿಡು, ನನ್ನ ಜೀವನ ಇವ್ರು ನೋಡ್ಕೊಳ್ತಾರೆ ಬಿಡು, ಅವ್ರ ಜೀವನ ನೋಡ್ಕೊಳ್ಳೋಕ್ಕೆ ಟೈಮ್ ಸಾಕಾಗ್ತಲ್ಲ. ಎಷ್ಟು ಜನಕ್ಕೆ ಟೈಮ್ ಸಾಕಾಗಲ್ಲ? ನನ್ನ ಹತ್ರ ಟೈಮ್ ಇಲ್ಲ ಅಂತ ಇರ್ತೀರ. ಎಲ್ಲಿಂದ ಬರುತ್ತೆ ಟೈಮು? ಎಲ್ಲರಿಗೂ ಇರುತ್ತೆ, ನಿಮಗೆ ಯಾಕಿಲ್ಲ ಟೈಮು ಯಾವುದೋ ಅಂಗಡಿಯಲ್ಲಿ ಸಿಗಲ್ಲ ತೊಗೊಂಬಂದು ಇಟ್ಕೊಳ್ಳೋದಕ್ಕೆ. ಎಲ್ಲರಿಗೂ 24 ಗಂಟೆನೇ ಇರೋದು. ಅದನ್ನು ಹೆಂಗೆ ಯೂಸ್ ಮಾಡ್ಕೋಬೇಕು ಅನ್ನೋದಷ್ಟೇ ನಮಗೆ ಗೊತ್ತಿರಬೇಕು. ಪ್ರಪಂಚದಕ್ಕೆಲ್ಲ ಸೂರ್ಯ ಬೆಳಕು ಕೊಡ್ತಾನೆ, ರಾತ್ರಿ ಹೊತ್ತು ಕೊಡ್ತಾನ? ಇಲ್ಲ, ಬರೀ ಬೆಳಿಗ್ಗೆ ಹೊತ್ತು ಅಷ್ಟೇ ಕೊಡ್ತಾನೆ. ಆ ಬೆಳಕನ್ನು ಎಷ್ಟು ಜನ ಹೆಂಗೆ ಯೂಸ್ ಮಾಡ್ಕೊಳ್ತಾ ಇದ್ದೀರ? ಕೆಲವರು ಬಟ್ಟೆ ಒಣಗಿ ಹಾಕ್ಕೊಳ್ತಾರೆ, ಕೆಲವರು ಹಪ್ಪಳ ಸಂಡಿಗೆ ಎಲ್ಲ ಅದು ಮಾಡ್ತಾರೆ. ಇನ್ನು ಕೆಲವ್ರದ್ದು ತುಂಬ ಇಂಟೆಲಿಜೆನ್ಸ್ ಇರ್ತಾರೆ, ಅವರೆಲ್ಲ ಸೋಲಾರ್ ಆ ಥರ ಏನೇನೋ ಸೂರ್ಯನ ಬೆಳಕು ಲಾಸ್ ಆಗಬಾರ್ದು ಅಂತ ಈ ಥರ ಎಲ್ಲ ಮಾಡ್ಕೊಳ್ತಾರೆ. ಇಷ್ಟೆಲ್ಲ ಆದ್ರೂ ಸೂರ್ಯನ ಹತ್ರ ಶಕ್ತಿ ಇರುತ್ತಾ? ಸಾಯಂಕಾಲ ಆಗೋ ಶಕ್ತಿ ಇರುತ್ತಾ? ಶಕ್ತಿ
ನಾವು 6 ಗಂಟೆ 7 ಗಂಟೆವರೆಗೂ ಲೈಟೇ ಹಾಕೋದಿಲ್ಲ. ಅವನ ಬೆಳಕಲ್ಲೇ ನಾವು ಜೀವನ ಮಾಡ್ತೀವಿ ಅಲ್ವಾ? ಅವನು ಕೊಡ್ತಿದ್ದಾನೆ, ಹೇರಳವಾಗಿ ಕೊಡ್ತಿದ್ದಾನೆ ಅವನ ಹತ್ರ ಇರೋ ಶಕ್ತಿನ. ನಾವು ಹೆಂಗೆ ಯೂಸ್ ಮಾಡ್ಕೊಳ್ತೀವಿ ಅನ್ನೋದಷ್ಟೇ ಇಂಪಾರ್ಟೆಂಟ್. ಹಾಗೆ ನಮ್ಮ ಹತ್ರ 24 ಅವರ್ಸ್ ಇದ್ದಾವೆ. ಒಂದೊಂದು ನಿಮಿಷನೂ ನಾವು ಹೆಂಗೆ ಯೂಸ್ ಮಾಡ್ಕೊಳ್ತೀವಿ ಪೋಲ್ ಮಾಡ್ದಿರಾ ಅನ್ನೋದಷ್ಟೇ ಇಂಪಾರ್ಟೆಂಟ್. ನೀವೆಲ್ಲ ಕಳೆದು ಹೋಗಿರೋ ಒಂದೇ ಒಂದು ಸೆಕೆಂಡ್ ಆಗಲಿ, ಒಂದು ನಿಮಿಷ ಆಗಲಿ ವಾಪಸ್ ಕೊಡೋಂಗಿದ್ರೆ ಟೈಮ್ ಪಾಸ್ ಮಾಡಿ. ಎಷ್ಟು ಬೇಕೋ ಅಷ್ಟು ಟೈಮ್ ಪಾಸ್ ಮಾಡಿ. ನಮ್ಮ ಕೈಯಲ್ಲಿ ವಾಪಸ್ ಕೊಡೋಕ್ಕಾಗದೇ ಇರೋಂಥ ಸಮಯನ ಯಾಕ್ರಿ ವೇಸ್ಟ್ ಮಾಡಿ? ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡಿ, ಒಳ್ಳೆಯ ಚಿಂತನೆ ಮಾಡಿ. ನಿಮ್ಮ ರೂಟೀನ್ನ ಚೇಂಜ್ ಮಾಡ್ಕೊಳ್ಳಿ, ಇವತ್ತಿಂದನೇ ಮಾಡ್ಕೊಳ್ಳಿ. ಒಳ್ಳೆ ಕಾರ್ಯಕ್ಕೆ ಗಳಿಗೆ ಎಲ್ಲ ನೋಡಬಾರ್ದಂತೆ. ಎಲ್ಲ 365 3 ಒಳ್ಳೆ ದಿನಗಳೇ, ಒಳ್ಳೆ ಟೈಮಿಂಗ್ಸೇ. ಒಳ್ಳೆಯವ್ರು ಆಗೋದಕ್ಕೆ ಒಳ್ಳೆ ಟೈಮಿಂಗ್ಸು ಭಗವಂತ ಸೃಷ್ಟಿ ಮಾಡಿರ್ತಾನಂತೆ. ಕ್ಷಣ ಕ್ಷಣಕ್ಕೂ ಎಲ್ಲ ಟೈಮು ಒಳ್ಳೆಯದೇ. ಸ್ಟಾರ್ಟ್ ಮಾಡಿ, ಮ್ಯಾನಿಫೆಸ್ಟೇಷನ್ ಮಾಡಿ, ಅಫರ್ಮೇಷನ್ ಮಾಡಿ. ನಿನ್ನ ಜೀವನದಲ್ಲಿರೋ ಗೋಲ್ನ ಆದಷ್ಟು ಬೇಗ ರೀಚ್ ಮಾಡಿ. ಜ್ಯೋತಿಷಿಗಳ ಹತ್ರ ಹೋಗ್ತೀರಾ, ಆಸ್ಟ್ರಾಲಜಿ ಹತ್ರ ಹೋಗ್ತೀರಾ, ಏನಾಗ್ತದೆ, ಏನು ನನ್ನ ಲೈಫ್ ಹಿಂಗೆ ಆಗ್ತಿದೆ, ಹಿಂಗೆ ಅವರೆಲ್ಲ ಹೇಳ್ತಾರೆ. ನೀನು ಈ ಥರ ಮಾಡಬೇಕಪ್ಪ, ಇಷ್ಟೊತ್ತಿಗೆ ಎದ್ದು ಪೂಜೆ ಮಾಡಬೇಕಪ್ಪ. ಎಷ್ಟು ದಿನ ಗುರುಗಳೇ? ಅವರೇ ಯೋಚನೆ ಮಾಡ್ತಾರೆ. ಅದಕ್ಕೆ ಟೈಮಿಂಗ್ಸ್ ಇಡಬೇಕಾ? ಎಕ್ಸ್ಪೈರಿ ಡೇಟ್ ಹೇಳಬೇಕಾ? ಅವ್ರು ಹೇಳಕ್ಕೆ ಕೊಟ್ಟಿರೋದು ಬದಲಾಗಿ ಈ ಪೂಜೆ ಮೂಲಕ ಆದರೂ ನಿಮ್ಮ ರೂಟೀನ್ ಚೇಂಜ್ ಮಾಡ್ಕೊಳ್ಳಿ ಅಂತ ಅವ್ರು ಹೇಳಕ್ಕೆ ಕೊಟ್ಟಿರ್ತಾರೆ. ಎಲ್ಲರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಅಶ್ವತ್ಥಕಟ್ಟೆ ಸುತ್ತಾಕಿ ನಾರ್ಮಲ್ಲಾಗಿ ಎಲ್ಲ ಗುರುಗಳು ಹೇಳ್ತಾರೆ. ಯಾಕೆ ಹೇಳ್ತಾರೆ ಅದನ್ನು? ಯಾರಾದರೂ ಚಿಂತನೆ ಮಾಡಿದ್ದೀರಾ? ಯಾಕೆ ಅವರು ಬ್ರಾಹ್ಮಿ ಮುಹೂರ್ತದಲ್ಲಿ ಅಶ್ವತ್ಥಕಟ್ಟೆ ಸುತ್ತಾಕಿ ಅಂತಾರೆ? ಆಮೇಲೆ ಯಾಕೆ ಹಾಕ್ಬಾರ್ದು? ಒಂದಿನ ಯಾರಾದರೂ ಹೋಗಿದ್ದೀರಾ ಅಶ್ವತ್ಥಕಟ್ಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸುತ್ತಾಕೋದಕ್ಕೆ? ಗುರುಗಳು ಹೇಳ್ದಾಗ ಪೂಜೆ ಮಾಡಿದಾಗ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೆಂಗಿತ್ತು ಆ ಅನುಭವಗಳು? ಬೆಳಗಿನ ಜಾವ ಯಾರೂ ಇರೋದಿಲ್ಲ, ನೀವೊಬ್ಬರ ಅಶ್ವತ್ಥಕಟ್ಟೆ ಸುತ್ತಾಕ್ತಾ ಇರ್ತೀರ. ನಿಮ್ಮದು ಏನೇನಿರುತ್ತೆ ಇಚ್ಛೆಗಳನ್ನೆಲ್ಲ ಆ ಮರಕ್ಕೆ ಹೇಳ್ತೀರ. ಆ ಮರದ ಮೂಲಕ ನೀವು ಯೂನಿವರ್ಸ್ ಕೇಳ್ತಾ ಇರ್ತೀರ. ಅದಕ್ಕೆ ಕೆಲವೊಂದು ಪೂಜೆಗಳು ಫಲಕಾರಿ ಆಗೋದು. ಯಾಕಂದರೆ ನಿಮ್ಮದು ಎನರ್ಜಿ, ನಿಮ್ಮದು ಸ್ಟ್ರಾಂಗ್ ಫೀಲಿಂಗ್ಸ್ ಎಲ್ಲ ಅಲ್ಲಿ ಅಪ್ಲೈ ಆಗಿರುತ್ತೆ. ಯಾರೂ ಡಿಸ್ಟರ್ಬ್ ಮಾಡೋದಕ್ಕಿರೋದಿಲ್ಲ. ನೀವು ಮತ್ತು ನಿಮ್ಮ ಯೂನಿವರ್ಸ್ ಎರಡೇ ಇರುತ್ತೆ. ಹಾಗಾಗಿ ನೀವು ಸ್ಟ್ರಾಂಗಾಗಿ ಬೇಡ್ಕೊಂಡಿರ್ತೀರ. ಕೆಲವೊಂದು ಪೂಜೆಗಳು ಫಲ ಕೊಟ್ಟಿರುತ್ತೆ ಬೇಗ. ಅವರೆಲ್ಲ ಹೇಳಕ್ಕೆ ಹೊರಟಿರೋದು ಇದನ್ನೇ, ಬೇಗ ಎದ್ದೇಳಿ, ಆ ಇರೋ ಎನರ್ಜಿನ ಯೂಸ್ ಮಾಡ್ಕೊಳ್ಳಿ ಅಂತ. ನೀವು ಎಲ್ಲ ಆಫೀಸ್ಗಳಿಗೆ ಹೋಗೋರಾಗಲಿ ಅಥವಾ ಯಾರೇ ಆಗಲಿ, ಬೆಳೆಯೋದು ಬೇಗ ಇಂಟರ್ನೆಟ್ ವರ್ಕ್ ಆಗುತ್ತೆ. ನೀವೆಲ್ಲ ಗಮನಿಸಿದ್ದೀರಾ? ಒಂದು ಪೀಕ್ ಅವರಲ್ಲಿ 4 to 6, 8 ಲಾಸ್ಟ್ ಅಂದ್ಕೊಳ್ಳಿ, 7 ಇಲ್ಲ 8. ಆ ಟೈಮಿಂಗ್ಸಲ್ಲಿ ನಿಮ್ಮ ಇಂಟರ್ನೆಟ್ ಎಷ್ಟು ಫಾಸ್ಟಾಗಿರುತ್ತೆ ಅಂದರೆ ನಿಮ್ಗೆ ಯಾವುದೋ ಅದಕ್ಕೆ ಜೊತೆ ಫಾಸ್ಟ್ ಕೊಡೋಂಥ ಕನೆಕ್ಟಿವಿಟಿನೇ ಬೇಡ, ಅಷ್ಟು ಫಾಸ್ಟ್ ಇರುತ್ತೆ. ನೀವು ಚೆನ್ನಾಗಿ ಕೆಲಸ ಮಾಡ್ಬೋದು ಆ ಟೈಮಿಂಗ್ಸಲ್ಲಿ. ಎಲ್ಲ ಫೈಲು ಈಸಿಯಾಗಿ ಡೌನ್ಲೋಡ್ ಆಗುತ್ತೆ. ಯಾಕೆ? ಆ ಟೈಮಲ್ಲಿ ಯೂಸ್ ಮಾಡೋರು ಯಾರೂ ಇರೋದಿಲ್ಲ. ಬಟ್ ಇದ್ರೂ ಕೆಲವು ಜನ ಇರ್ತಾರೆ, ಇಡೀ ಪ್ರಪಂಚದಲ್ಲಿ ಎದ್ದು ಎಲ್ಲರೂ ಇಂಟರ್ನೆಟ್ ಯೂಸ್ ಮಾಡಿದಾಗ ಅದು ಸ್ಲೋ ಆಗುತ್ತೆ. ಕೆಲವು ಸಲ ಸರ್ವರ್ ಎಲ್ಲ ಡೌನ್ ಆಗುತ್ತೆ. ಯಾರೂ ಇಲ್ಲದೆ ಇರುವಾಗ ಕೆಲವೊಬ್ಬರಷ್ಟು ಆ ಎನರ್ಜಿನ ಯೂಸ್ ಮಾಡ್ಕೊಳ್ತಾ ಇರುವಾಗ ಅದರಲ್ಲಿರೋ ಎನರ್ಜಿ ಅಷ್ಟು ನಿಮಗೆ ಬರುತ್ತೆ. ಇಂಟರ್ನೆಟ್ ಅಂದ್ಕೊಳ್ಳಿ ಯೂನಿವರ್ಸ್. ಆ ಟೈಮಲ್ಲಿ ಎಲ್ಲರೂ ಮಲಗಿರ್ತಾರೆ, ನೀವ್ಯಾಕೆ ಎದ್ದೇಳ್ತೀರಾ? ನೀವೇನಾದರೂ ಒಂದು ಗುರಿ ಮುಟ್ಟಬೇಕು, ಸಾಧನೆ ಮಾಡಬೇಕು ಅನ್ನೋ ಮನಸ್ಥಿತಿ ನಿಮ್ಮ ಹತ್ರ ಇರುತ್ತೆ. ಅದಕ್ಕಷ್ಟೇ ಎದ್ದೇಳ್ತೀರಾ. ಅದನ್ನು ಸಿದ್ಧಪಡಿಸ್ಕೊಳ್ಳಿ. ನನಗೆ ಇದು ಬೇಕು ಯೂನಿವರ್ಸ್, ಇಷ್ಟು ಟೈಮಿಂಗ್ಸ್ ಕೊಡಿ, ಇಂಥ ಡೇಟ್ ಒಳಗಡೆ ಈ ಥರ ಆಗಲೇಬೇಕು, ಆಗಿಬಿಟ್ಟಿದೆ. ನಾಳೆ ನಿಮಗೆ ಒಂದು ಚಿನ್ನದ ಚೈನ್ ಬರಬೇಕು ಅಂತ ಇಟ್ಕೊಳ್ಳೋಣ. ನಾಳೆ ಅಂತ ಹೇಳಿ ಯೂನಿವರ್ಸ್ಗೆ, ನಾಳೆ ಟೈಮಿಂಗ್ಸು 10 ಗಂಟೆ ಒಳಗಡೆ ನನಗೆ ಚಿನ್ನದ ಸರ ಬರಬೇಕಪ್ಪ ಅಂದರೆ ಬರೋದಿಲ್ಲ. ನನಗೆ ಚಿನ್ನದ ಚೈನ್ ಬಂದಿದೆ, ಅದಕ್ಕಾಗಿ ನಿಮಗೆ ಧನ್ಯವಾದಗಳು ಅಂತ ಹೇಳಿ ನೀವು ಆಲ್ರೆಡಿ ಅದನ್ನು ಫೀಲ್ ಮಾಡಬೇಕು. ಅದು ನಿಮ್ಮ ಮೈ ಮೇಲೆ ಹಾಕ್ಕೊಂಡಿರೋ ಥರ ಫೀಲಿಂಗ್ ತೋರಿಸ್ಬೇಕು. ಆಗೋಗಿದೆ, ವರ್ಕ್ ಡನ್ ಆಲ್ರೆಡಿ ಅನ್ನೋ ಥರ ನೀವು ಆ ಖುಷಿ ಇದೆಯಲ್ಲ, ಆ ಖುಷಿಯಿಂದ ನೀವು ಕೇಳಬೇಕು. ಅದು ಖಂಡಿತ ನೆರವೇರುತ್ತೆ.
ಇದು ನನ್ನ ಎಕ್ಸ್ಪೀರಿಯನ್ಸ್. ನೀವು ಯಾವುದೇ ವಿಡಿಯೋ ತೊಗೊಳ್ಳಿ, ಅಫರ್ಮೇಷನ್, ಮ್ಯಾನಿಫೆಸ್ಟೇಷನ್, ಎಲ್ಲರೂ ಹೇಳೋದಿದೆ, ಫಸ್ಟು ಮಾಡು. ಏಕಾಗ್ರತೆಯಿಂದ, ಬುದ್ಧಿವಂತಿಕೆಯಿಂದ, ಧರ್ಮ ಮಾರ್ಗದಲ್ಲಿ ಏನೇ ಕೇಳಿದ್ರು ಯೂನಿವರ್ಸ್ ನಿಮಗೆ ಅಸ್ತು ಅನ್ನುತ್ತೆ. ನೀವು ಅಜ್ಜಿ ತಾತ ಎಲ್ಲ ಆಗಿನ ಕಾಲದಲ್ಲೆಲ್ಲ ಕೆಟ್ಟು ಮಾತಾಡಬೇಡ, ಅಶ್ವಿನಿ ದೇವತೆಗಳು ಓಡಾಡ್ತಾ ಇರ್ತಾರೆ, ಅಸ್ತು ಅಂದ್ಬಿಡ್ತಾರೆ ಅಂತ ಕೇಳಿಸ್ಕೊಂಡಿದ್ದೀರ ಅಲ್ವಾ? ಹಾಗೆ ನಮ್ಮದು ಒಂದೊಂದು ಮಾತು ಮಂತ್ರದ ಥರ ಉಚ್ಚರಿಸ್ಬೇಕು ನಾವು. ಎಲ್ಲ ಮಾತುಗಳು ನೆರವೇರುತ್ತೆ. ಅದಕ್ಕೆ ಯಾರ ಹತ್ರನೇ ಆಗಲಿ ಜಗಳ ಆಡಬೇಕಾದ್ರೆ, ಬೈಬೇಕಾದ್ರೆ, ಕೆಲವ್ರ ಬಗ್ಗೆ ಡಿಸಿಷನ್ ತೊಗೋಬೇಕಾದ್ರೆ ತುಂಬ ಕೇರ್ಫುಲ್. ನೀವು ಯಾರ ಹತ್ರ ಮಾತಾಡಬೇಕಾದ್ರೂ ಕೂತ್ಕೊಂಡು ನಿಧಾನಕ್ಕೆ ಮಾತಾಡಿ, ಕ್ಲಿಯರ್ ಆಗುತ್ತೆ. ಆಗದೇ ಇರೋ ಸಮಸ್ಯೆಗಳೇ ಇಲ್ಲ. ಬಟ್ ನಿಮ್ಮ ಮಾತಿಂದ ಬೇರೆಯವರಿಗೆ ಹರ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಯೂನಿವರ್ಸ್ನ ಕೇಳಿದ್ರೆ ಎಲ್ಲ ಫಲಕಾರಿ ಆಗುತ್ತೆ, ಕೆಲವೊಂದು ಆಗೋದಿಲ್ಲ. ಯಾಕೆ ಹೇಳಿ? ನಾವು ಯಾವಾಗಲೂ ವ್ರತ ಸ್ಥಿತಿಯಲ್ಲಿರಬೇಕು, ವ್ರತ ಮಾಡ್ತಾ ಇರಬೇಕು. ನಾವು ವ್ರತ ಮಾಡುವಾಗ ಏನು ಮಾಡ್ತೀವಿ? ಹಬ್ಬ ಹರಿದಿನಗಳಲ್ಲಿ ವ್ರತ. ಇವಾಗ ಮೊನ್ನೆ ಹೋಯ್ತಲ್ಲ, ಯಾವುದಾದ್ರು ಹಬ್ಬ, ಗೌರಿ ಹಬ್ಬನೋ ಅಥವಾ ವರಮಹಾಲಕ್ಷ್ಮಿ ಯಾವುದಾದ್ರು ತಗೊಳ್ಳಿ, ವ್ರತದಲ್ಲಿ ಇರ್ತಾರೆ ತುಂಬ ಜನ, ಮಂಗಳಗೌರಿ ವ್ರತ ಆ ಥರ ಎಲ್ಲ. ಆವತ್ತು ಜನ ನೋಡಿ ಅವ್ರ ಮುಖದಲ್ಲಿ ಏನು ಕಳೆ ಇರುತ್ತೆ. ಮತ್ತು ಅವ್ರು ಜಾಸ್ತಿ ಯಾರ ಹತ್ರನೂ ಮಾತಾಡೋಕ್ಕೆ ಹೋಗೋದಿಲ್ಲ, ಯಾವಾಗಲೂ ಮಂತ್ರ ಜಪಿಸ್ತಾ ಇರ್ತಾರೆ. ಯಾಕೆ ಹಂಗೆ ಮಾಡ್ತಾರೆ ಅವತ್ತು ಮಾತ್ರ ಅವರೆಲ್ಲ? ಬೇರೆ ದಿನಗಳಲ್ಲಿ ಯಾಕೆ ಮಾಡೋದಿಲ್ಲ? ಅವತ್ತು ಒಂದೇ ದಿನಕ್ಕೆ ಸಾಕಾ ಸಿದ್ಧಿ ನಿಮಗೆ? ಬೇರೆ ದಿನಗಳಲ್ಲಿ ಬೇಡವಾ? ಹಾಗಾದರೆ ಯಾಕೆ ಅಂದರೆ ನಮ್ಮ ತನು ಮನ ಎರಡೂ ನಾವು ಬರೀ ಭಗವಂತನ ಧ್ಯಾನದಲ್ಲಿ ತೊಡಗಿಸ್ಬಿಟ್ಟಿರ್ತೀವಿ. ಇದು ಮಾಡಬೇಕಪ್ಪ ಈ ಥರ ಮಂತ್ರ ಹೇಳ್ತಾ ಇದ್ದರೆ ನಮ್ಮ ಮನಸ್ಸಲ್ಲಿರೋ ನೆಗೆಟಿವಿಟಿ, ಮನೇಲಿರೋ ನೆಗೆಟಿವಿಟಿ ಅದಾಗದ ಹೊರ್ಟೋಗುತ್ತೆ. ಮಂತ್ರ ಯಾವಾಗಲೂ ಹೇಳೋರ ಬಾಯಲ್ಲಿ ಕೆಟ್ಟ ಪದಗಳು ಬರೋಕ್ಕೆ ಸಾಧ್ಯನೇ ಇಲ್ಲ. ಅದು ನನಗೆ ತಡೆಯುತ್ತೆ. ಒಂದು ಸಾರಿ ನಾವು ಕೆಟ್ಟ ಆಲೋಚನೆ ಆಗಲಿ, ಕೆಟ್ಟ ಮಾತಾಡೋದು ಬಿಟ್ಟರೆ ನಮ್ಮ ಕರ್ಮದಲ್ಲಿ ಅದು ಆ್ಯಡ್ ಇರುತ್ತೆ. ಅದಕ್ಕೆ ನಮ್ಗೆ ಎಷ್ಟು ಪೂಜೆ ಫಲಿಸಲ್ಲ, ನಮ್ಮ ಅಫರ್ಮೇಷನ್ ಫಲಿಸಲ್ಲ. ಗೊತ್ತಾಯ್ತಾ ಈಗ ನಿಮಗೆ? ನಾನು ಅಫರ್ಮೇಷನ್ ಮಾಡ್ತೀನಿ, 4 ಗಂಟೆಗೆ ಎದ್ದೇಳ್ತೀನಿ, 3 ಗಂಟೆಗೆ ಎದ್ದೇಳ್ತೀನಿ, ಆ ಥರ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ಆದರೂ ವರ್ಕ್ ಆಗ್ತಾಯಿಲ್ಲ. ಯಾಕೆ ಅಂತ ಗೊತ್ತಾಯ್ತಾ? ನಾವು ಬೇರೆಯವ್ರ ಬಗ್ಗೆ ಚಿಂತೆ ಮಾಡಬಾರ್ದು. ಫಸ್ಟು ಅವ್ರು ಹೆಂಗಿದ್ರೆ ನಮಗೇನ್ರಿ ಆಗಬೇಕು? ನಾವೇನಿಗೆ ಬಂದಿದ್ದೀವೋ ಅದನ್ನು ನಾವು ತಿಳ್ಕೊಂಡ್ರೆ ಸಾಕಲ್ವಾ? ಬೇರೆಯವ್ರ ಬಗ್ಗೆ ಕೆಟ್ಟದಾಗಲಿ ಒಳ್ಳೆಯದು ಮಾತಾಡೋಕ್ಕೆ ಹೋಗ್ಬೇಡಿ. ನೀವು ಯಾರಾದರೂ ಜೊತೇಲಿ ಮಾತಾಡಬೇಕಂದ್ರೆ ನಿಮ್ಮದು ಅವ್ರದ್ದು ಅಷ್ಟೇ ಮಾತುಕತೆ ಇರಬೇಕು. ಮೂರನೇವ್ರ ಬಗ್ಗೆ ಚರ್ಚೆ ಬೇಡ. ಸಪೋಸ್ ಅವರೇ ಬಂದು ಮಾತಾಡ್ಸೋಕ್ಕೆ ಹೋದ್ರೂ, ಸಾರಿ ಇವತ್ತು ನಾನು ವ್ರತದಲ್ಲಿದ್ದೀನಿ, ಈ ಥರ ಮಾತೆಲ್ಲ ನನ್ನ ಕೈಲಿ ಕೇಳೋಕ್ಕಾಗೋದಿಲ್ಲ, ಸಾರಿ ಅಂತ ಎದ್ದು ಬಂದುಬಿಡಿ. ಅವ್ರೇನು ಅನ್ಕೊತಾರೆ ಅಂತ ನೀವೇ ಯಾಕೆ ಯೋಚನೆ ಮಾಡ್ತೀರಾ? ಅವ್ರು ನಿಮ್ಮ ಬಗ್ಗೆ ಒಳ್ಳೆಯದೇ ಅಂದ್ಕೊಂಡಿರ್ಬೋದಲ್ವಾ? ನೋಡಿ ಇವ್ರು ಎಷ್ಟು ಬದಲಾಗಿದ್ದಾರೆ, ನಾನು ಈ ಥರ ಬದಲಾಗ್ಬೋದು ಅಂತ ನಿಮ್ಮಿಂದ ಅವ್ರು ಇನ್ಸ್ಪಿರೇಷನ್ ತೊಗೊಳ್ಬೋದಲ್ವಾ? ಅದಕ್ಕೆ ಯಾವಾಗಲೂ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡಿ. ನಿಮ್ಮ ಅಫರ್ಮೇಷನ್, ಮ್ಯಾನಿಫೆಸ್ಟೇಷನ್ ಫಲಿಸಬೇಕು ಅಂದರೆ ನೀವೆಲ್ಲರೂ ಈ ರೀತಿ ಮಾಡಲೇಬೇಕು. ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬಾರ್ದು, ಕೆಟ್ಟ ಮಾತಾಡಬಾರ್ದು, ಮತ್ತು ಕೆಟ್ಟದ್ದು ಅಧರ್ಮದ್ದು ಯಾವುದೇ ಅಫರ್ಮೇಷನ್ ಮಾಡೋಂಗಿಲ್ಲ. ಯಾಕಂದರೆ ಕರ್ಮ ರಿಟರ್ನ್ಸ್. ನಾವು ಒಳ್ಳೇದು ಬಯಸಿದ್ರೆ ಭಗವಂತ, ಇಷ್ಟು ನಮ್ಮನ್ನು ಸೃಷ್ಟಿಸಿರೋ ಭಗವಂತ ಅವನು. ನಮಗೆ ಇದೆಲ್ಲ ಸಿಕ್ಕುತ್ತೆ ಅಂತ ಗೊತ್ತಾದಮೇಲೆ ಏನೇನೋ ಕೇಳಿದ್ರೆ ಭಗವಂತ ಕೊಟ್ಬಿಡ್ತಾನ? ನಾನು ಸೃಷ್ಟಿಸಿರೋ ನೀನು ಅಧರ್ಮದ ದಾರಿಯಲ್ಲಿ ನಡೀತಾ ಇದ್ದರೆ ಭಗವಂತ ಕೊಡೋದಿಲ್ಲ. ಅಕಸ್ಮಾತ್ ಕೊಟ್ಟರು ಕರ್ಮನೂ ಅದರ ಜೊತೆಯಲ್ಲೇ ಕೊಟ್ಬಿಡ್ತಾನೆ. ನಮಗೆ ಬರೀ ಒಳ್ಳೆ ಕರ್ಮ ಅಷ್ಟೇ ಬೇಕು. ಹಾಗಾಗಿ ಎಲ್ಲರೂ ಅಷ್ಟೇ ಅಫರ್ಮೇಷನ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿರಿ. ಮತ್ತು ಏನೇ ಕೇಳಿದ್ರೂ ನೆರವೇರುತ್ತಾ, ಇದು 100% ನಿಜ. ನೀವು ಎಲ್ಲರೂ 4 ಗಂಟೆಗೆ ಎದ್ದು ಧ್ಯಾನ ಬರೋರೆಲ್ಲ ಧ್ಯಾನ ಮಾಡಿ, ಬರದೇ ಇರೋರು ಧ್ಯಾನ ಕಲ್ತ್ಕೊಂಡು ಮಾಡಿ, ಅಫರ್ಮೇಷನ್ ಮಾಡಿ. ಯಾರಿಗಾಗಲ್ವೋ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ನಾನು ಪರ್ಸ್ನಲ್ಲಾಗೆ ಅವರಿಗೆ ಅಡ್ವೈಸ್ ಮಾಡ್ತೀನಿ. ನಮಸ್ಕಾರ.